ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, NSE ಕಂಪ್ಲೀಟ್ಸ್ 30 years ಟುಡೇ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಇಂಡಿಯಾದು ಬಿಗ್ಗೆಸ್ಟ್ ಸ್ಟಾಕ್ ಎಕ್ಸ್ಚೇಂಜು, ಅವ್ರದ್ದು 30 ವರ್ಷ ಕಂಪ್ಲೀಟ್ ಆಯಿತು ಅವ್ರ ಆಪರೇಷನ್ ಸ್ಟಾರ್ಟ್ ಮಾಡಿದ್ರಿಂದ. ಹಾಗೂ ಅವರು November 3, 1994 ಅವರು ದೀಪಾವಳಿ ಟೈಮಲ್ಲಿ ಈಕ್ವಿಟಿ ಸೆಗ್ಮೆಂಟನ್ನು ಅವರು ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ಕಂಪ್ನಿ ಸ್ಟಾರ್ಟ್ ಆಗಿದ್ದು November 27, 1992. ಹಾಗೂ ಮತ್ತೆ ಅವರು ಪ್ರಿಪ್ರೇಷನ್ ಮಾಡಲಿಕ್ಕೆ ಆಲ್ಮೋಸ್ಟ್ 2 ವರ್ಷ ಆಯಿತು. November 3, 1994 ಈಕ್ವಿಟಿ ಸೆಗ್ಮೆಂಟ್ ಸ್ಟಾರ್ಟ್ ಆಯಿತು. ಡೆಟ್ ಸೆಗ್ಮೆಂಟು June 1994 ಸ್ಟಾರ್ಟ್ ಆಗಿತ್ತು. NSE ಲಾರ್ಜೆಸ್ಟ್ ಡೆರಿವೇಟಿವ್ ಎಕ್ಸ್ಚೇಂಜು ವರ್ಲ್ಡಲ್ಲಿ ಹಾಗೂ 3rd ಲಾರ್ಜೆಸ್ಟ್ ಗ್ಲೋಬಲಿ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಮಾರ್ಕೆಟು. NSE ರೀಸೆಂಟಾಗಿ October 2024 ಟೋಟಲ್ ನಂಬರ್ ಆಫ್ ಕ್ಲೈಂಟ್ ಅಕೌಂಟ್ಸು 20 crores ಕ್ರಾಸ್ ಮಾಡಿಕೊಂಡ್ರು. ಹಾಗೂ NSE April to June 2024 4,510 crores ರೆವಿನ್ಯೂ ಮಾಡಿದ್ದಾರೆ. ಇದು 51% ಹೈಯರ್ ದನ್ ದ ಸೇಮ್ ಪೀರಿಯಡ್ ಲಾಸ್ಟ್ ಇಯರ್. ನ್ಯೂಸ್ ನಂಬರ್ 2, ರಿಲಯನ್ಸ್ ಜಿಯೋ IPO ಲೈಕ್ಲಿ ಇನ್ 2025. ರಿಪೋರ್ಟ್ಸ್ ಪ್ರಕಾರ ರಿಲಯನ್ಸ್ ಜಿಯೋ ಅವರ IPOನ ಲಾಂಚ್ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ 2025. ಹಾಗೂ ನಿಮಗೆ ಗೊತ್ತಿದ್ದಾಗೆ ರಿಲಯನ್ಸ್ ಜಿಯೋ ನಂಬರ್ 1 ಟೆಲಿಕಾಮ್ ಕಂಪ್ನಿ ಇಂಡಿಯಾದಲ್ಲಿ 47.9 crore ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸದ್ಯಕ್ಕೆ. ರಿಲಯನ್ಸ್ ಜಿಯೋದು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅನಲಿಸ್ಟ್ ಪ್ರಕಾರ 8.4 lakh crores. ಅಕಸ್ಮಾತ್ ಈ IPO ನೆಕ್ಸ್ಟ್ ಇಯರ್ ಲಾಂಚ್ ಆದರೆ ಹ್ಯುಂಡೈ IPOಕ್ಕಿಂತ ಜಾಸ್ತಿ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸದ್ಯಕ್ಕೆ ಡಿಸ್ಕಷನ್ ನಡೆಸ್ತಾ ಇದ್ದಾರೆ ಕಂಪ್ನಿ ಒಳಗೆ, ಇನ್ನೂ ಏನು ಫೈನಲೈಸ್ ಆಗಿಲ್ಲ. ರಿಲಯನ್ಸ್ ರಿಟೇಲು ಮೋಸ್ಟ್ ಪ್ರಾಬ್ಲಿ 2025 ಅವರ IPO ಲಾಂಚ್ ಮಾಡೋದಿಲ್ಲ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಯಾಕಂದರೆ ರಿಲಯನ್ಸ್ ಗ್ರೂಪ್ ಪ್ರಕಾರ 2 ದೊಡ್ಡ IPOs ರಿಲಯನ್ಸ್ ಜಿಯೋ, ರಿಲಯನ್ಸ್ ರಿಟೇಲ್ ಒಂದೇ ವರ್ಷದಲ್ಲಿ ಬರೋದು ಅಷ್ಟು ಒಳ್ಳೆ ಐಡಿಯಾ ಅಲ್ಲ ಅಂತ ಅನಿಸುತ್ತೆ ಅವರಿಗೆ. ನ್ಯೂಸ್ ನಂಬರ್ 3, ನಿಫ್ಟಿ ಕ್ಲೋಸಸ್ ಬಿಲೋ 24,000 ಮಾರ್ಕ್. ನಿಫ್ಟಿ ಇವತ್ತು 1.3% ಡೌನ್ ಆಗಿತ್ತು. ಸುಮಾರು ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಮಾರ್ಕೆಟ್ ಬಿತ್ತು. ಅದ್ರ ಬಗ್ಗೆ ಇವತ್ತು ಸಾಯಂಕಾಲ ಡೀಟೇಲ್ಡ್ ವಿಡಿಯೋ ಬರ್ತಾ ಇದೆ. ಹಾಗೂ ಮಿಡ್ಲಲ್ಲಿ ಆ್ಯಕ್ಚುಲಿ ನಿಫ್ಟಿ 1.8% ಡೌನ್ ಇತ್ತು. ಮತ್ತು ಲಾಸ್ಟಲ್ಲಿ ಸ್ವಲ್ಪ ರಿಕವರ್ ಆಗಿದೆ. ಸುಮಾರು ಸ್ಟಾಕ್ಸು 2%ಕಿಂತ ಜಾಸ್ತಿ ಡೌನ್ ಆಗಿದೆ ಇವತ್ತು. ಹಾಗೂ ಇನ್ವೆಸ್ಟರ್ಸ್ ವೆಲ್ತು 7 ಲಕ್ಷ ಕೋಟಿಗಿಂತ ಜಾಸ್ತಿ ಇವತ್ತು ಬಿದ್ದಿದೆ ಬಿಕಾಸ್ ಆಫ್ ದಿ ಮಾರ್ಕೆಟ್ ಫಾಲ್. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ 57.5ಗೆ ಅದು ಜಾಸ್ತಿ ಆಗಿದೆ ಅಕ್ಟೋಬರಲ್ಲಿ, ಫ್ರಾಮ್ 56.5 ಇನ್ ಸೆಪ್ಟೆಂಬರ್ 2024. ಆ 56.5 ಫಿಗರು 9 ಮಂತ್ ಲೋ ಆಗಿತ್ತು. ರಾಯಲ್ ಎನ್ಫೀಲ್ಡ್ ಅವರು ಹೊಸ ರೇಂಜ್ ಆಫ್ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ಸನ್ನು ಲಾಂಚ್ ಮಾಡ್ತಾರಂತ ಅನೌನ್ಸ್ ಮಾಡಿದ್ದಾರೆ. November 4 ಅಂದರೆ ಇವತ್ತು ಇಟಲಿಯಲ್ಲಿ ಒಂದು ಎಕ್ಸಿಬಿಷನಲ್ಲಿ ಅದು ಅಲ್ಲಿ ಲಾಂಚ್ ಮಾಡ್ತಾರೆ. ಸನ್ ಫಾರ್ಮಾದು ಶೇರ್ಸ್ ಇವತ್ತು 2.7% ಬಿತ್ತು. ಯಾಕಂದರೆ US ಕೋರ್ಟ್ ಒಬ್ಬರು ಅವರ ಒಂದು ಪರ್ಟಿಕ್ಯುಲರ್ ಮೆಡಿಸಿನಿಗೆ ಇಂಜಂಕ್ಷನ್ ಕೊಟ್ಟಿದ್ದಾರೆ, ಅಂದರೆ ಅದನ್ನು ಲಾಂಚ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕಂದರೆ ಇನ್ನೊಂದು ಯಾವುದೋ ಕಂಪ್ನಿ ಹೇಳಿದೆ, ಸನ್ ಫಾರ್ಮಾ ಅವರು ನಮ್ಮ ಒಂದು ಫಾರ್ಮುಲೇಷನ್, ನಮ್ಮ ಏನೋ ಒಂದು ಮೆಡಿಸಿನ್ ಪ್ರಿಪೇರ್ ಮಾಡಿದ್ದೀವಿ ಅದು ಅವರು ಕಾಪಿ ಮಾಡಿದ್ದಾರೆ ಅಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 309 ಪಾಯಿಂಟ್ ಡೌನು, 23,995 ಕ್ಲೋಸ್ ಆಯಿತು, 1.27% ಡೌನು. ಸೆನ್ಸೆಕ್ಸು 942 ಪಾಯಿಂಟ್ಸ್ ಡೌನು, 78,782. ಲೋಯೆಸ್ಟ್ ನೋಡ್ಬೋದು 23,816ವರೆಗೂ ಬಿದ್ದಿತ್ತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಮಹೀಂದ್ರ 2.35% ಅಪ್ಪು, ಟೆಕ್ ಮಹೀಂದ್ರ 2.19% ಅಪ್ಪು, ಸಿಪ್ಲಾ 1.6% ಅಪ್ಪು. ಟಾಪ್ ಲೂಸರ್ಸು ಹೀರೋ ಮೋಟೋಕಾರ್ಪ್ 4.27% ಡೌನು, ಗ್ರಾಸಿಮ್ 4.01% ಡೌನು, ಬಜಾಜ್ ಆಟೋ 3.54% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋ ಎಡ್ಜ್ 3.4% ಅಪ್ಪು, ಬಜಾಜ್ ಹೋಲ್ಡಿಂಗ್ಸ್ 3.15% ಅಪ್ಪು, PNB 2.64% ಅಪ್ಪು. ಟಾಪ್ ಲೂಸರ್ಸು IOC 4.17% ಡೌನು, DLF 4.1% ಡೌನು, TVS ಮೋಟರ್ಸ್ 3.88% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 581 ಸ್ಟಾಕ್ಸು, ಕಮ್ಮಿ ಆಗಿದ್ದು 2006 ಸ್ಟಾಕ್ಸು. ಸೊ 22% ಅಪ್ಪು, 78% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,004 per ಗ್ರಾಮ್, ಸಿಲ್ವರ್ 97 per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 84.11, €1 91.65 rupees. Point number 7, stocks near 52-week high. Gillette India 52-week high 10,550, closing price 10,393.
ಪಾಯಿಂಟ್ ನಂಬರ್ 8 ಸ್ಟಾಕ್ಸ್ ನಿಯರ್ 52-week low. Raymond 52-week low 1325, closing price 1687. Point number 9 global cues today. Hong Kong markets 0.3% up, Japan ಇವತ್ತು ಮಾರ್ಕೆಟ್ಸಿಗೆ ರಜೆ, ಜರ್ಮನಿ 0.13% ಅಪ್, ಫ್ರಾನ್ಸ್ 0.46% ಅಪ್, UK 0.59% ಅಪ್ ಹಾಗೂ ನ್ಯಾಸ್ಡ್ಯಾಕ್ 0.8% ಅಪ್ ಆಗಿತ್ತು ಶುಕ್ರವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತು ನೀವು ಮಾರ್ಕೆಟ್ಸಲ್ಲಿ ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಿದರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.